ವಿನಯ್ ಅವರು ಅವರ ಅಗ್ರೆಸಿವ್ನೆಸ್ನಿಂದನೇ ಬೇರೆಯವ್ರಿಗೆ ಆಹಾರ ಆಗ್ತಿದಾರಾ ಅಂತ? ಹೌದು, ಒಂದು ಸುಮಾರು ಸಲ ಅವ್ರಿಗೆ ಸಿಟ್ಟು ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ, ಟಕ್ ಅಂತ ಮಾತಾಡ್ಬಿಡ್ತಾರೆ, ಆಮೇಲೆ ಬಂದು ಸಾರಿ ಕೇಳ್ತಾರೆ. ಇನ್ಫ್ಯಾಕ್ಟ್ ನನ್ನ ಜೊತೆಗೆ 2 ಸಲ ಆಯಿತು ವಿನಯ್ ಅವ್ರ ಜೊತೆಗೆ. ನಂದು ವಿನಯ್ ಫಸ್ಟ್ ವೀಕಲ್ಲೇ ನಾಮಿನೇಷನ್ಸ್ ಆದಮೇಲೆ ಗುಂಪಲ್ಲಿ ಮಾತಾಡ್ಬಿಟ್ರು, ಎಲ್ರದ್ದು ಹೀಗೆ ನಾನು ಕೇರ್ ಮಾಡಲ್ಲ ಅಂತ. ಆಗ ಕರ್ಕೊಂಡು ಹೋಗಿ ನಾನು ಮಾತಾಡಿದೆ ರೂಮಲ್ಲಿ, ಲೈಕ್ ವಿನಯ್ ನೀವು ಜನರಲೈಸ್ ಮಾಡಬೇಡಿ, ನಾನು ಹಾಗೆಲ್ಲ ತಗೊಂಡಿಲ್ಲ ನಿಮ್ಮನ್ನು, ನಾನು ಪ್ರಾಂಪ್ಟಾಗೆ ಕೊಟ್ಟಿದ್ದೀನಿ. ಇಲ್ಲ ಮೇಡಮ್ ನಾನು ನಿಮ್ಗೆ ಹೇಳಲಿಲ್ಲ, ನನಗೆ ಹೇಳಲಿಲ್ಲ ಅಂದರೆ ಯಾರಿಗೆ ಹೇಳ್ತಿದ್ದೀರಾ ಅನ್ನೋದು ನೇರವಾಗಿ ಅವ್ರಿಗೆ ಹೇಳಿಬಿಡಿ, ಸೊ ದಟ್ ನಮ್ಗೆ ಹರ್ಟ್ ಆಗದೆ ಇರುತ್ತೆ. ದಯವಿಟ್ಟು ತಪ್ಪು ತಿಳ್ಕೊಬಿಡಿ ಮೇಡಮ್, ನಾನು ನಿಮ್ಗೆ ಹೇಳಲಿಲ್ಲ ಅಂತಲ್ಲ ಆವಾಗಲೂ ಹೇಳಿದರು. ಆ್ಯಂಡ್ ಈಗ ಇತ್ತೀಚೆಗೆ ಒಂದು ಕಿಚನಲ್ಲಿ ಆರ್ಗ್ಯುಮೆಂಟ್ ನಡೀತಾ ಇರಬೇಕಾದ್ರೆ ನಾನು 11 ಜನನ ಹೊಡೆದ್ಬಿಡ್ತೀನಿ ಸಮಥಿಂಗ್ ಆಲ್ ಬಂತು, ಆಗಲೂ ಹೇಳಿದೆ ನೀವು ಹಂಗೆ ಮಾತಾಡಬೇಡಿ, ಯಾಕೆಂದರೆ ನನ್ನ ಲೆವೆಲ್ಲು ಅವಾಗ ಸ್ವಲ್ಪ ಜಾಸ್ತಿ ಆಗಿಬಿಟ್ಟಿತ್ತು, ಫ್ರಸ್ಟ್ರೇಷನ್ ಲೈಕ್ ಸಿಟ್ಟಲ್ಲಿತ್ತು, ಮೊದಲಿನ ಥರ ಇರಲಿಲ್ವಲ್ಲ. ಹಾಗಾಗಿ ಇಲ್ಲ ವಿನಯ್ ನೀವು ಹಾಗೆ ಮಾತಾಡಬೇಡಿ, ಅವ್ರಿಗೆ ಹೇಳಿ ಅಂತಲೇ ಹೇಳಿದ್ದೆ. ಸೊ ಸ್ವಲ್ಪ ಸಿಟ್ಟು ಜಾಸ್ತಿ ಇರೋದ್ರಿಂದ ಆ ಪದಗಳು ಬಂದ್ಬಿಡುತ್ತೆ. ಆಮೇಲೆ ಮತ್ತೆ ಬಂದು ಸಾರಿ ಹೇಳಿದ್ರು ಅವರು, ಮೇಡಮ್ ನಿಮ್ಗೆ ಹೇಳಿಲ್ಲ ಬೇಜಾರು ಮಾಡ್ಕೋಬೇಡಿ ಅಂತ. ಸೊ ಸ್ವಲ್ಪ ಸಿಟ್ಟು ಜಾಸ್ತಿ ಇರೋದ್ರಿಂದ ಆ ಪದಗಳು ಉಪಯೋಗಿಸ್ಬಿಡ್ತಾರೆ, ಬಟ್ ಇಂಟೆನ್ಷನಲಿ ಏನಿರೋದಿಲ್ಲ. ಮತ್ತು ಬಂದು ಮಾತಾಡ್ತಾರೆ, ಮತ್ತು ನಾರ್ಮಲ್ ಆಗತ್ತೆ ಸಿಚುವೇಶನ್. ಹಾಂ, ಈಗ ಪ್ರತಾಪ್ ಅವರು ವಿನಯ್ ಅವ್ರಿಗೊಂದು ಬುಕ್ ಕೊಟ್ಟಿದ್ದಾರೆ, ನಿಮಗೆ ತುಳಿದು ಬೆಳೆಯೋ ಸ್ವಭಾವ ಅಂತ ಹೇಳಿಬಿಟ್ಟು. ಅಂದರೆ ಫ್ರೆಂಡ್ಸ್ನೇ ತುಳಿದು ಬೆಳೆದಿದ್ದೀರಾ, ಎಲ್ರದ್ದು ಬೆಡ್ಶೀಟ್ ಅವರು ಖಾಲಿ ಆಗದಿದ್ದಾಗೆ ನೀವು ತಗೊಂಡು ಅದನ್ನ ಬಳಕೆ ಮಾಡ್ಕೊಳ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಆ ಹೀಟ್ ನಡೀತಾ ಇದೆ ಬಿಗ್ ಬಾಸ್ ಮನೇಲಿ ವಿನಯ್ಗೂ ಮತ್ತೆ ಪ್ರತಾಪ್ಗೂ. ನಾನು ಒಂದು ಹೇಳ್ತೀನಿ, ವಿನಯ್ ಏನಾದರೂ ಅಂದ್ಕೊಳ್ಳಿ, ಬಟ್ ನಿಮ್ಮ ಬುದ್ಧಿ ನಿಮಗಿರುತ್ತೆ ಅಲ್ವಾ. ವಿನಯ್ ಹೇಳಿ ಎಲ್ಲ ಕಂಟೆಸ್ಟೆಂಟ್ಸ್ ಆ ಮನೆಗೆ ಬರಲಿಲ್ಲ, ಸೊ ಹಾಗಾಗಿ ಅವ್ರ ಬುದ್ಧಿ ಅವ್ರಿಗಿರಬೇಕು. ವಿನಯ್ ಏನೇ ಹೇಳಲಿ, ಏನೇ ಫ್ರೆಂಡ್ಶಿಪ್ ಅಂತ ಮಾಡಲಿ, ಏನೇ ಇದ್ರೂ ಕೂಡ ಅವ್ರ ಆಟ ಅವ್ರು ಆಡೇ ಆಡ್ತಾರೆ, ಯಾರೇ ಆದರೂ ಕೂಡ. ಈಗ ಲಾಸ್ಟ್ ಇಬ್ಬರು ಬರ್ತಾರೆ, ವಿನಯ್ ಇನ್ನೊಬ್ರು ಇರ್ತಾರೆ, ನನ್ನ ಫ್ರೆಂಡು ಅದು ಕೊಟ್ಬಿಡಿ ಅಂತ ಯಾರೂ ಹೇಳೋದಿಲ್ಲ, ಗೆಲ್ಲೋರು ಗೆಲ್ತಾರೆ. ಸೊ ಹಾಗಾಗಿ ನಾ ಹೇಳೋದು ವಿನಯ್ ಹೇಳಿ ಬಿಡಲಿ, ಹೇಳಿದ್ದಾರೆ ಅಂತ ನಾನು ಹೇಳಲ್ಲ, ಬಿಕಾಸ್ ನನಗೆ ಅದು ಗೊತ್ತಿಲ್ಲದಿರೋದ್ರಿಂದ. ಹೇಳಿ ಬಿಡಲಿ, ನಿಮ್ಮ ಬುದ್ಧಿ ನಿಮ್ಗೆ ಇರಬೇಕು ಅಂತಲೇ ಹೇಳ್ತೀನಿ. ಸೊ ಇಟ್ಸ್ ಅ ಇಂಡಿವಿಜುವಲ್ ಗೇಮ್ ಅಲ್ವಾ, ನೀವು ಯಾಕೆ ಇನ್ಫ್ಲುಯೆನ್ಸ್ ಆಗ್ತೀರಾ ಅಥವಾ ಅವ್ರಿಗೆ ಶ್ಯಾಡೋ ಆಗ್ತೀರಾ? ನಿಮ್ಗೆ ಮನೆಯಲ್ಲಿದ್ದಾಗ ಅನ್ನಿಸ್ತಾ ಇತ್ತ ಮ್ಯಾಮ್ ಇನ್ಫ್ಲುಯೆನ್ಸ್ ಆಗ್ತಾರೆ ವಿನಯ್ ಮಾತಿಗೆ ಅಂತ? ನಾನು ಆ್ಯಕ್ಚುಲಿ 2 ಗುಂಪಿಗೆ ಸೇರಿದವಳಲ್ಲ, ನಾನು ಇಂಡಿವಿಜುವಲ್ ಆಗಿದ್ದವಳು. ಟೀಮಲ್ಲಿ 2 ಟೀಮಲ್ಲಿ ಆಟ ಆಡಿದ್ದೀನಿ ನಾನು, ಬಟ್ ಅವ್ರೇನು ಇನ್ಫ್ಲುಯೆನ್ಸ್ ಮಾಡಲ್ಲ, ಅವ್ರ ಒಪಿನಿಯನ್ ಹೇಳ್ತಾರೆ, ಈ ಥರ ನನ್ನ ಒಪಿನಿಯನ್ನು, ನಾನು ಈ ಥರ ಮಾಡ್ತೀನಿ, ನಾನು ಹಿಂಗಿದೆ, ನೀವೆಲ್ಲ ಡಿಸೈಡ್ ಮಾಡಿ ಅಂತ. ನಾನು ಟೀಮ್ ಲೀಡರ್ ಆಗಿದ್ದಾಗೂ ಸರಿ, ಉಸ್ತುವಾರಿ ಆದಾಗಲೂ ಸರಿ, ಒಪಿನಿಯನ್ಸ್ ಹೇಳ್ತಾರೆ. ಆ್ಯಂಡ್ ಎಷ್ಟೋ ಕಡೆ ನಾನು ನನ್ನ ಸ್ಟ್ರಾಟಜಿ ಹೇಳಿದಾಗ ಅವರಿಗೆ ಕುಸ್ತಿ ಬಂತು, ಕುಸ್ತಿ ಮಾಡೋ ಟೈಮಲ್ಲಿ ಆ್ಯಕ್ಚುಲಿ ವಿನಯ್ ಆ್ಯಂಡ್ ಕಾರ್ತಿಕ್ ಮಾಡಬೇಕಿತ್ತು, ಮೈಕಲ್ ಆ್ಯಂಡ್ ಸ್ನೇಹಿತ ಆಡಬೇಕಾಗಿತ್ತು. ಸೊ ನಾನು ಹೋಗಿ ಅವಾಗ ಹೇಳಿದೆ, ಇಲ್ಲ ಐ ಡೋಂಟ್ ಥಿಂಕ್ ಸೊ ಇದು ವರ್ಕ್ ಆಗತ್ತೆ ಅಂತ, ನೀವು ಮೈಕಲ್ ಜೊತೆಗೆ ಹೋಗಿ ಆಡಿ, ಅವರು ಸ್ನೇಹಿತ ಕಾರ್ತಿಕ್ ಜೊತೆ ಆಡಲಿ ಅಂತ. ಸೊ ಆ ಒಪಿನಿಯನ್ಸ್ ಎಲ್ಲ ಜೆನ್ಯೂನ್ ಆಗಿ ತಗೋತಾರೆ, ಆಮೇಲೆ ಹೇಳ್ತಾರೆ ಕೂಡ, ಇಲ್ಲ ಸರಿ ಮೇಡಮ್ ಹೇಳಿದ್ದಕ್ಕೆ ನಾನು ಈ ಥರ ಮಾಡಿದೆ ಅಂತೆಲ್ಲ. ಸೊ ಐ ಡೋಂಟ್ ಥಿಂಕ್ ಸೊ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂದರೆ ನೀವು ಅವರು ಇನ್ಫ್ಲುಯೆನ್ಸ್ ಮಾಡ್ತಿದ್ದಾರೆ, ನೀವು ಕೇಳ್ತಿದ್ದಾರೆ ಅಂದರೆ ಯು ಆರ್ ವೀಕ್ ಅಂತ ಅಷ್ಟೇ ಅರ್ಥ, ಅವ್ರು ಮಾಡ್ತಾರೆ ಅಂತಲ್ಲ. ಐ ಡೋಂಟ್ ಥಿಂಕ್ ಸೊ. ಅದು ಏನಿಲ್ಲ, ವಿನಯ್ ಅವ್ರ ಪಾಡಿಗೆ ಅವ್ರು ಆಟ ಆಡ್ತಿದ್ದಾರೆ, ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡಿ ಅಷ್ಟೇನೆ.